ಭರತ್ ರೆಡ್ಡಿ ಅವರನ್ನು ಕೂಡಲೇ ಬಂಧಿಸಬೇಕು. ಮತ್ತು ಈ ಘಟನೆನ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಫೈರಿಂಗ್ನ, ಬಳ್ಳಾರಿನಲ್ಲಿ ನಡೆದಿರ್ತಕ್ಕಂಥ ಈ ಬ್ಯಾನರ್ ಕಟ್ಟುವ ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನುವಂಥ 2 ಉದ್ದೇಶ. ಮತ್ತು 3ನೇ ಉದ್ದೇಶ, ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ನೆಲಕಚ್ಚಿ ಹೋಗಿದೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ, ಅಲ್ಲಿ ಅಮೃತ್ ಗೌಡ ಅಂತಕ್ಕಂಥ ಒಬ್ಬ ಮಹಿಳಾ ಅಧಿಕಾರಿ, ಪೌರಾಯುಕ್ತೆ, ಕಮಿಷನರ್, ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರ್ತಕ್ಕಂಥದ್ದು. ಅಲ್ಲಿನ ಕಾಂಗ್ರೆಸ್ನ ನಾಯಕರಾಗಿರುವಂಥ ರಾಜೀವ್ ಗೌಡ ಅವರನ್ನು ಕೂಡ ಕೂಡಲೇ ಬಂಧಿಸಬೇಕು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಅಂತಕ್ಕಂಥದ್ದು. ಎಲ್ಲಿ ನೋಡಿದರೂ ಕೂಡ ಗಾಂಜಾ, ಇಲ್ಲಿ ನಗರದ ಶಾಸಕರು ಸೇರಿದಂತೆ ಗಾಂಜಾದಲ್ಲಿ ಮುಳುಗಿ ಹೋಗ್ತಾ ಇದೆ ಕರ್ನಾಟಕ ರಾಜ್ಯ. ಮತ್ತು ಅದ್ರ ಬಗ್ಗೆ ತನಿಖೆ ನಡೀಲಿ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬಳ್ಳಾರಿನಲ್ಲಿ ಸರ್ವಾಧಿಕಾರ ಅಂತಕ್ಕಂಥದ್ದು ಮೇರೆ ಮೀರಿದೆ. ಸ್ವತಃ ಶಾಸಕರೇ ಬಂದು ಧಮಕಿಯನ್ನು ಹಾಕ್ತಾರೆ. ಎಂಥ ಧಮಕಿ ಹಾಕ್ತಾರೆ ಅಂತೇಳಿದ್ರೆ, 5 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಸುಟ್ಟು ಹೋಗ್ತಾ ಇದ್ದೆ ನಾನು. 10 ನಿಮಿಷದಲ್ಲಿ ಬಳ್ಳಾರಿ ನಗರವನ್ನು ಸುಟ್ಟು ಭಸ್ಮ ಮಾಡಿ ಹೋಗ್ತಾ ಇದ್ದೆ. ನಾನು ಶಾಸಕ ಆಗಿದ್ದೀನಿ ಅಂತ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಇದೇ ಜಾಗದಲ್ಲಿ ಬೇರೆ ಪಾರ್ಟಿಯ BJPಯ ಶಾಸಕನೋ ಅಥವಾ JDS ಶಾಸಕನೋ ಅಥವಾ ಇನ್ಯಾವುದೋ ಕಾಂಗ್ರೆಸ್ಸೇತರ ಶಾಸಕ ಈ ಮಾತನ್ನು ಹೇಳಿದರೆ ಅವನು ಇವತ್ತು ಜೈಲಿನಲ್ಲಿರ್ತಾ ಇದ್ದ. ಸರ್, ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವ್ರಿಗಿಂತ ಹೆಚ್ಚಿನ ಉದಾಹರಣೆ ಬೇಕಾಗಿಲ್ಲ, ವಿಧಾನಸೌಧದಲ್ಲಿ ತೊಡೆ ತಟ್ಟಿದವರು. ಸೊ ಯಾವ ಮುಖ ಇಟ್ಕೊಂಡು ಅವರು ತೊಡೆ ತಟ್ಟಿರುವಂತ ಪ್ರಕರಣವನ್ನೇ ನೀವು ತೆಗೆದುಕೊಳ್ಳೋದಾದ್ರೆ ಸಿದ್ದರಾಮಯ್ಯ ಅವರು ಕೂಡ ತೊಡೆ ತಟ್ಟಿದ್ರು, ಭುಜ ತಟ್ಟಿದ್ರು. ಆಯ್ತು, ವಿಧಾನಸೌಧಕ್ಕೆ ಕಾಲಿಂದ ಜಾಡ್ಸೋಡ್ದವ್ರು ಯಾರು? ಇಡೀ ಬಳ್ಳಾರಿ ವ್ಯವಸ್ಥೆನ ಹಾಳು ಮಾಡಿ. ಆದ್ರಿಂದ ಇಡೀ ರಾಜ್ಯದಲ್ಲಿ ಪ್ರಜಾಪ್ರಭುತ್ವನೇ ನಾಚುವಂತೆ ಇವತ್ತು ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಹಾಗಾಗಿ ಈ ಪ್ರಕರಣವನ್ನು ಇಟ್ಕೊಂಡು ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ರೀಸನ್ ಇತ್ತು ಪಾದಯಾತ್ರೆ ಮಾಡೋದಕ್ಕೆ, ಅಂದ್ರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಮಾಡಿದ್ರು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದವ್ರಿಗೆ ಏನು ನೈತಿಕತೆ ಇರೋದು ಅನ್ನೋದು ಅವ್ರ ಆರೋಪ. ನೋಡಿ, ಏನು ನೈತಿಕತೆ ಇರೋರಿಗೆ ಈಗ ರಾಜ್ಯದಲ್ಲಿ ನೀವು ಇದ್ರ ಬಗ್ಗೆ ತನಿಖೆ ನಡೆಸಿ, ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣನ ಮತ್ತು ಈ ಥರದ ಅವಾಚ್ಯ ಶಬ್ದಗಳಿಂದ ಬಳಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಬಗ್ಗೆ ಏನೇನು ಕ್ರಮಗಳಾಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಭದ್ರಾವತಿಯ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ ಅವರ ಪುತ್ರ ಅಲ್ಲಿನ ಮರಳು ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಹಿಳಾ ಅಧಿಕಾರಿ ಕ್ರಮ ತೆಗೆದುಕೊಳ್ಳಕ್ಕೆ ಹೋದಾಗ ಯಾವ ರೀತಿಯ ಅವಾಚ್ಯ ಶಬ್ದಗಳಿಂದ ಬೈದರು ಮಹಿಳಾ ಅಧಿಕಾರಿಗೆ. ರಾಜೀವ್ ಗೌಡ ಅನ್ನೋವಂಥವ್ರು ಹೇಗೆ ಅಮೃತ್ ಗೌಡ ಅವರಿಗೆ ಪೌರಾಯುಕ್ತೆಗೆ ಎಂಥ ಶಬ್ದಗಳಿಂದ ಬೈದರು, ಅದೇ ಥರ ಇಲ್ಲಿನ ಶಾಸಕ ನಾರಾ ಭರತ್ ರೆಡ್ಡಿ. ಅಂದರೆ ಕಾಂಗ್ರೆಸ್ಸಿನ ಶಾಸಕರಿಗೆ ರಾಜ್ಯದ ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವ, ನೀತಿ, ನಿಯಮಗಳು ಅನ್ವಯ ಆಗುತ್ತೋ ಅನ್ವಯ ಆಗಲ್ಲ. ಸರ್, ಇಡೀ ಪಾದಯಾತ್ರೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಸರ್. ಇಡೀ ರಾಜ್ಯದಲ್ಲಿ ರಾಜ್ಯದ ಜನರಿಗೆ ಅನ್ವಯವಾಗುವಂತ ಸಮಸ್ಯೆಗಳನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕಾದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಂತ ಘಟನೆ ಹೇಳ್ತೀನಿ, ಯಾವ ನೈತಿಕತೆ ಮೇಲೆ ಪಾದಯಾತ್ರೆ ಮಾಡ್ತೀವಿ? ಇದು ನೆಪಕ್ಕೆ. ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಇಟ್ಕೊಂಡೇ ನಾವು ಪಾದಯಾತ್ರೆ ಮಾಡ್ತೀವಿ ಮುಂದೆ. ಅದ್ರ ಬಗ್ಗೆ ನಿಶ್ಚಯ ಮಾಡಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ವಾಲ್ಮೀಕಿ ಅದನ್ನು ಕೂಡ ಇದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ 189 ಕೋಟಿ, ಅದರೊಳಗಡೆ ದಿ ಫ್ಲೋರ್ ಆಫ್ ದಿ ಹೌಸ್, ವಿಧಾನಸೌಧದ ಫ್ಲೋರ್ನಲ್ಲಿನೇ ಸಿದ್ದರಾಮಯ್ಯ ಅವರು 189 ಕೋಟಿ ಅಲ್ಲರಿ 89 ಕೋಟಿ ಅಂತ ಒಪ್ಕೊಂಡಿದ್ದಾರೆ. ಆದ್ದರಿಂದ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು. ಯಾರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಶಾಸಕರನ್ನು ಕೂಡ ಅರೆಸ್ಟ್ ಮಾಡಬೇಕು, ಇವರನ್ನು ಕೂಡ ಅರೆಸ್ಟ್ ಮಾಡಬೇಕು. ಜನಾರ್ದನ್ ರೆಡ್ಡಿ ಅವರೇ ಬೇಕಾಯ್ತಾ? ಸಿಬಿಐ ನೋಟಿಸ್ ಕೊಟ್ಟಿದೆ. ಮತ್ತೆ ಸಿಬಿಐ ನೋಟಿಸ್ ಕೊಟ್ಟಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆ. ಮತ್ತು ಇವ್ರಿಗೆ ಯಾವ ನೋಟಿಸ್ ಕೊಟ್ಟಿದೆ? ನಾರಾ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡೋಕ್ಕೆ ಏನು ತೊಂದರೆ ಏನು?
ಅದೇ ಜಾಗದಲ್ಲಿ ಬೇರೆ ಶಾಸಕ ಇದ್ರೆ ಅರೆಸ್ಟ್ ಮಾಡ್ತಿದ್ರೋ ಮಾಡ್ತಿರ್ಲಿಲ್ವ? ಯಾಕೆ ಈ ರೀತಿ ಮೇನಾಮೇಷ? ನೋಡಿ, ಇಡೀ ನಾನು ಹೇಳ್ತೇನೆ, ಇಡೀ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ 2ನೇ ಬಾರಿಗೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಆಡಳಿತ ವ್ಯವಸ್ಥೆ ಇವ್ರ ನಿಯಂತ್ರಣದಲ್ಲಿಲ್ಲ, ಅಭಿವೃದ್ಧಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಆಯ್ತಾ? ಆಮೇಲೆ ಹಣಕಾಸು ಅಂತಕ್ಕಂಥದ್ದು ಏನೇನು ಸಮ ವ್ಯವಸ್ಥೆನಲ್ಲಿಲ್ಲ ಮತ್ತು ಅನೇಕ ಜನರಿಗೆ ಸ್ಯಾಲ್ರಿ ಆಗಿಲ್ಲ, ಸಂಪೂರ್ಣವಾಗಿ ಆಡಳಿತ ಅಂತಕ್ಕಂಥದ್ದು ಹದಗೆಟ್ಟು ಹೋಗಿದೆ. ಈ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾರೆ.